ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಪವಿತ್ರ ಗೌಡ. ರಾಜಧಾನಿ ಬೆಂಗಳೂರಲ್ಲಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾದ ಭೀತಿ ಶುರುವಾಗಿದೆ. ಈ ಕಾಯಿಲೆಗಳು ಸಾಮಾನ್ಯವಾಗಿ ಮುಂಗಾರಿನ ಸಮಯದಲ್ಲಿ ಕಾಣಿಸಿಕೊಳ್ತಾ ಇದ್ವು. ಆದರೆ ಇತ್ತೀಚೆಗೆ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬಿರು ಬೇಸಿಗೆಯಲ್ಲೂ ಈ ಕಾಯಿಲೆಗಳು ಉಲ್ಬಣಿಸ್ತಾ ಇವೆ. ಇದರಿಂದ ನಗರದ ಜನರಿಗೆ ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಇತ್ತ ಮೀರಿ ಬಿಸಿಲಿಗೆ ದೇಹ ತಂಪಾಗ್ಲಂತ ತಣ್ಣನೆಯ ಪಾನೀಯ ಮತ್ತು ತಿನಿಸುಗಳನ್ನ ತಿನ್ನೋದಕ್ಕೂ ಜನ ಎದುರುವಂತಾಗಿದೆ. ಒಂದು ಕಡೆ ಬೇಸಿಗೆಯ ಭೀತಿ ಆದ್ರೆ ಇನ್ನೊಂದು ಕಡೆ ಈ ವೈರಸ್ಗಳ ಭೀತಿ. ಒಟ್ಟಾರೆ ಜನರಂತೂ ಭಯದಲ್ಲಿ ಬದುಕು ಸಾಗಿಸೋ ಸ್ಥಿತಿ ಬಂದೊದಗಿದೆ. ಚಿಕನ್ ಗುನ್ಯಾ, ಡೆಂಗ್ಯೂ ಅಂತಹ ಜ್ವರಗಳು ಸೀಸನ್ ರೀತಿ ಪ್ರತಿ ವರ್ಷವೂ ಕಾಣಿಸಿಕೊಳ್ತವೆ. ಅದರಲ್ಲೇನು ವಿಶೇಷ ಇಲ್ಲ. ಆದ್ರೆ ಈ ಬಾರಿ ಏಪ್ರಿಲ್ ತಿಂಗಳಲ್ಲೇ ಈ ರೋಗ ಉಲ್ಬಣ ಆಗಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಇದು ವಾಸಿಯಾಗುವ ಸಣ್ಣ ಜ್ವರವಾದ್ರೂ ಸ್ವಲ್ಪ ಯಾಮಾರಿದ್ರೂ ಜೀವ ಹೋಗುವ ಸ್ಥಿತಿ ಬಂದೊದಗುತ್ತೆ. ಹಾಗಾದ್ರೆ ಈ ರೋಗದ ಇತಿಹಾಸವೇನು, ಈ ಕಾಯಿಲೆಯ ಗುಣಲಕ್ಷಣಗಳೇನು, ಒಂದ್ ವೇಳೆ ಈ ರೋಗ ಕಾಣಿಸಿಕೊಂಡ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಇದನ್ನ ತಡೆಗಟ್ಟೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಂತಾರೆ, ಬನ್ನಿ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಕಳೆದ 3 ತಿಂಗಳಲ್ಲಿ 910ಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾದ್ರೆ ಮಳೆ ಬಂದ ಬೆನ್ನಲ್ಲೇ ಒಂದೇ ವಾರದಲ್ಲಿ 75ಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ಪತ್ತೆಯಾಗಿವೆಯಂತೆ. ಡೆಂಗಿ ಜೊತೆ ಚಿಕನ್ ಗುನ್ಯಾ ಕೂಡ ಪತ್ತೆಯಾಗ್ತಾ ಇದ್ದು ಕಳೆದ ಒಂದೇ ವಾರದಲ್ಲಿ 24 ಪ್ರಕರಣಗಳು ಪತ್ತೆಯಾಗಿವೆ. ಜನವರಿಯಿಂದ ಇಲ್ಲಿಯವರೆಗೂ 260 ಚಿಕನ್ ಗುನ್ಯಾ ಪ್ರಕರಣಗಳು ವರದಿಯಾಗಿವೆ ಅಂತ ಆರೋಗ್ಯ ಇಲಾಖೆ ಯೋಜನಾ ವಿಭಾಗದ ನಿರ್ದೇಶಕ ಅನ್ಸರ್ ಅಹಮದ್ ತಿಳಿಸಿದ್ದಾರೆ. ಚಿಕನ್ ಗುನ್ಯಾ ವೈರಸ್ ಅನ್ನ ಹರಡುವ ಸೊಳ್ಳೆಯು ಮಾನವರಲ್ಲಿ ಕಡಿದಾಗ ಈ ಸೋಂಕು ಕಾಣಿಸಿಕೊಳ್ತದೆ. ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಆಲ್ಬೋಫಿಕ್ಟಸ್ ತಳಿಯ ಸೊಳ್ಳೆಗಳು ಈ ವೈರಸ್ ಅನ್ನ ಹಬ್ಬಿಸ್ತವೆ. ಚಿಕನ್ ಗುನ್ಯಾ ವೈರಸ್ ಕಾಯಿಲೆ ಅಥವಾ ಚಿಕನ್ ಗುನ್ಯಾ ಜ್ವರ ಅಂತ ಇದನ್ನ ಆಡು ಭಾಷೆಯಲ್ಲಿ ಕರೀತಾರೆ. ಮಾನವನ ದೇಹವನ್ನ ದುರ್ಬಲಗೊಳಿಸುವ ಆದರೆ ಮಾರಕವಲ್ಲದ ವೈರಲ್ ಕಾಯಿಲೆ ಇದಾಗಿದ್ದು ಇದು ಡೆಂಗ್ಯೂ ಜ್ವರವನ್ನ ಹೋಲುತ್ತೆ. ಡೆಂಗಿ ಇತಿಹಾಸವನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಒಂದು ರೋಗ ಪರಿಸರದಲ್ಲಿ ಕಾಣಿಸಿಕೊಂಡ್ರೆ ಆ ರೋಗವನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಯಾವುದರಿಂದ ಈ ರೋಗ ಕಾಣಿಸಿಕೊಂಡಿದೆ ಅನ್ನೋದನ್ನ ಅಂದ್ರೆ ಅದರ ಮೂಲವನ್ನ ಪತ್ತೆ ಹಚ್ಚುತ್ತಾರೆ. ಅದಾದ ನಂತರ ಈ ರೋಗವನ್ನ ಕಂಡುಹಿಡಿದು ಆ ರೋಗವನ್ನ ವಾಸಿ ಮಾಡುವಂತಹ ಔಷಧಿಗಳನ್ನ ಪತ್ತೆ ಹಚ್ಚುತ್ತಾರೆ. ಅದೇ ರೀತಿ ಈ ರೋಗವು 1952 1953ರಲ್ಲಿ ಪೂರ್ವ ಆಫ್ರಿಕಾದಲ್ಲಿ ಮೊದಲು ಪತ್ತೆಯಾಗಿದ್ದು ಈ ರೋಗದ ತವರೂರು ಆಫ್ರಿಕಾ ಅಂತಲೇ ಹೇಳಬಹುದು. ಇದಾದ ಸ್ವಲ್ಪ ಸಮಯದ ನಂತರ ಅಂದ್ರೆ 1956ರಲ್ಲಿ ಫಿಲಿಪೈನ್ಸ್ ನಲ್ಲಿ ಕಂಡು ಬಂದಿದೆ. ಹಾಗೆ ವಿಶ್ವವ್ಯಾಪಿ ಪಸರಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1963ರಲ್ಲಿ ಕೋಲ್ಕತ್ತಾದಲ್ಲಿ ಪತ್ತೆಯಾಗಿದೆ. ಡೆಂಗಿ ಹೇಗೆ ಹರಡುತ್ತದೆ, ಇದರ ಲಕ್ಷಣಗಳೇನು? ಚಿಕನ್ ಗುನ್ಯಾವು ಈಡಿಸ್ ಸೊಳ್ಳೆ, ಮುಖ್ಯವಾಗಿ ಈಡಿಸ್ ಈಜಿಪ್ಟಿ ತಳಿಯ ಸೊಳ್ಳೆಗಳು ಕಚ್ಚುವಿಕೆಯಿಂದ ಈ ರೋಗ ಹರಡುತ್ತದೆ ಅಂತಲೇ ಹೇಳಬಹುದು. ಸೊಳ್ಳೆಗಳಿಗೆ ಚಿಕನ್ ಗುನ್ಯಾ ವೈರಸ್ ಪ್ರಮುಖ ಮೂಲ ಅಂತಲೇ ಹೇಳ್ಬಹುದು. ಆದ್ದರಿಂದ ಸೊಳ್ಳೆ ಸಾಮಾನ್ಯವಾಗಿ ಸೋಂಕಿತ ವ್ಯಕ್ತಿಯನ್ನ ಕಚ್ಚಿ ನಂತರ ಬೇರೊಬ್ಬರನ್ನ ಕಚ್ಚುವ ಮೂಲಕ ಈ ರೋಗವನ್ನ ಸೊಳ್ಳೆ ಪಾಸ್ ಮಾಡುತ್ತೆ ಅಂತಲೇ ಹೇಳ್ಬಹುದು. ಯಾವುದೇ ಕಾರಣಕ್ಕೂ ಸೋಂಕಿತ ವ್ಯಕ್ತಿಯು ನೇರವಾಗಿ ಇತರ ವ್ಯಕ್ತಿಗಳಿಗೆ ಸೋಂಕನ್ನ ಹರಡೋಕೆ ಸಾಧ್ಯವಿಲ್ಲ. ಜ್ವರ, ಶೀತ, ತಲೆನೋವು, ವಾಕರಿಕೆ, ವಾಂತಿ, ಕೀಲು ನೋವು ಮತ್ತು ದದ್ದುಗಳೊಂದಿಗೆ ಇದ್ದಕ್ಕಿದ್ದಂತೆ ಪ್ರಾರಂಭವಾಗ್ತದೆ. ಸ್ವಾಹಿಲಿ ಭಾಷೆಯಲ್ಲಿ ಚಿಕನ್ ಗುನ್ಯಾ ಅಂದ್ರೆ ಬಾಗುವುದು ಎಂದರ್ಥ. ಇದು ರೋಗದ ಸಾಮಾನ್ಯ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ಈ ಕಾಯಿಲೆ ಆರಂಭವಾಗಿ ಸುಮಾರು 4ರಿಂದ 7 ದಿನಗಳವರೆಗೆ ಇರ್ತದೆ. ಡೆಂಗಿಯನ್ನ ತಡೆಗಟ್ಟೋದು ಹೇಗೆ? ಡೆಂಗಿ ಅಥವಾ ಚಿಕನ್ ಗುನ್ಯಾ ವೈರಸ್ಗೆ ಇದುವರೆಗೂ ಯಾವುದೇ ನಿರ್ದಿಷ್ಟವಾದ ಲಸಿಕೆ ಇಲ್ಲ ಅಥವಾ ಸೋಂಕನ್ನ ಗುಣಪಡಿಸಲು ಔಷಧಿಗಳು ಲಭ್ಯವಿಲ್ಲ. ಆದ್ದರಿಂದ ತಡೆಗಟ್ಟುವಿಕೆ ಸೊಳ್ಳೆ ಕಡಿತವನ್ನ ತಪ್ಪಿಸೋದ್ರ ಮೇಲೆ ಕೇಂದ್ರೀಕರಿಸುತ್ತದೆ. ಸೊಳ್ಳೆ ಸಂತಾನೋತ್ಪತ್ತಿ ಸ್ಥಳಗಳನ್ನ ನಿರ್ಮೂಲನೆ ಮಾಡೋದು ಮತ್ತೊಂದು ಪ್ರಮುಖ ತಡೆಗಟ್ಟುವ ಕ್ರಮವಾಗಿದೆ. ಡೆಂಗಿಯಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಚರ್ಮ ಮತ್ತು ಬಟ್ಟೆಗಳ ಮೇಲೆ ಸೊಳ್ಳೆ ನಿವಾರಕಗಳನ್ನ ಬಳಸಬೇಕು. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಮಲಗುವ ಕೋಣೆಗಳಲ್ಲಿ ಬೆಡ್ ನೆಟ್ ಬಳಸುವುದು. ಸುತ್ತಮುತ್ತ ನೀರು ಸಂಗ್ರಹವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳೋದು. ಉದ್ದ ತೋಳಿನ ಶರ್ಟ್ ಮತ್ತು ಉದ್ದ ಪ್ಯಾಂಟ್ ಧರಿಸಬೇಕು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಲುಷಿತ ಪರಿಸರ, ಕಲುಷಿತ ನೀರು, ಕಲುಷಿತ ಗಾಳಿಯಿಂದ ಇಂತಹ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗ್ತಿವೆ. ಇದರಿಂದ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಡೆಂಗಿ ಮತ್ತು ಚಿಕನ್ ಗುನ್ಯಾದಂತಹ ಮಹಾಮಾರಿ ರೋಗಗಳ ಜೊತೆಗೆ ಬೇರೆ ಬೇರೆ ರೋಗಗಳು ಕಾಣಿಸಿಕೊಳ್ತವೆ. ಆದ್ದರಿಂದ ಮಾನವ ಸುಖ ಸಂಸಾರ ನಡೆಸಲು ಮೊದಲು ಆರೋಗ್ಯ ತುಂಬಾ ಮುಖ್ಯ. ಅದನ್ನ ಕಾಪಾಡಿಕೊಳ್ಳೋದೇ ಮೊದಲ ಆದ್ಯತೆ ಆಗಿರಬೇಕು. ಹಾಗಾಗಿ ಇಂತಹ ರೋಗಗಳಿಂದ ಕಾಪಾಡಿಕೊಳ್ಳಲು ಸದಾ ಸಿದ್ಧನಿರಬೇಕು. ಒಂದು ವೇಳೆ ಈ ರೋಗ ಪತ್ತೆ ಆದಲ್ಲಿ ಭಯ ಬೇಡ. ಹತ್ತಿರದಲ್ಲೇ ಇರುವ ಡಾಕ್ಟರ್ ಬಳಿ ತೆರಳಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ.